ವೈಕುಂಠ ಏಕಾದಶಿ ತುಂಬ ಒಳ್ಳೆಯ ದಿನ. ವೈಕುಂಠ ದ್ವಾರದಿಂದ ವೆಂಕಟರಮಣ ಸ್ವಾಮಿಯವರನ್ನು ದರ್ಶನ ಪಡೆಯುವ ದಿನ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ವಡ್ರಳ್ಳಿ ಮತ್ತು ತೂಬಗೆರೆಯಲ್ಲಿ ವಿಶೇಷವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ದೇವರನ್ನು ಕೂಡ ವಿಶೇಷವಾದ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಭಕ್ತಾದಿಗಳು ಕ್ಯೂ ಲೈನಲ್ಲಿ ನಿಂತು ವಡ್ರಳ್ಳಿಯಲ್ಲಿ ಸ್ವಾಮಿಯವರನ್ನು ದರ್ಶನ ಪಡೆದಿರ್ತಾರೆ. ಹೂವಿನ ಅಲಂಕಾರ ಇಡೀ ಎಲ್ಲಿ ಕೂಡ ಈ ಥರ ಮಾಡಿರೋದಿಲ್ಲ. ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ವಡ್ರಳ್ಳಿಯಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಈ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ವಿಶೇಷ ಅಲಂಕಾರ, ಹೂವಿನ ಅಲಂಕಾರ ಮತ್ತು ಸ್ವಾಮಿಯವರ ಅಲಂಕಾರ ತುಂಬ ಚೆನ್ನಾಗಿದೆ. ಇಡೀ ಎಲ್ಲಿ ಕೂಡ ಈ ಥರ ಅಲಂಕಾರ ಮಾಡಿರೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಮತ್ತು ಘಾಟಿಗೆ ಬರೋ ಭಕ್ತಾದಿಗಳು ಕ್ಯೂ ಲೈನಲ್ಲಿ ನಿಂತು ಆ ಅಲಂಕಾರವನ್ನು ಮತ್ತು ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ. ತೂಬಗೆರೆಯಲ್ಲಿ ಕೂಡ ಭಕ್ತಾದಿಗಳಿಗೆ ವಿಶೇಷವಾದ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ಮಾರ್ಗದಲ್ಲಿ ದರ್ಶನ ಪಡೆಯುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ವಡ್ರಳ್ಳಿ ಮತ್ತು ತೂಬಗೆರೆ ಈ ಎರಡು ದೇವಸ್ಥಾನಗಳಲ್ಲಿ ಇವತ್ತು ವೈಕುಂಠ ಏಕಾದಶಿ ಹಬ್ಬದ ದಿನ ನಡೆದ ಭಕ್ತಾದಿಗಳು ಕ್ಯೂ ಲೈನಲ್ಲಿ ನಿಂತು ಸ್ವಾಮಿಯನ್ನು ದರ್ಶನ ಪಡೆದಿರ್ತಕ್ಕಂಥ ವಿಡಿಯೋ ತುಂಬ ಚೆನ್ನಾಗೈತೆ. ಈ ವಿಡಿಯೋ ನಿಮಗೆ ಅದನ್ನು ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಭಕ್ತಾದಿಗಳಿಗಂತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಲೇಟ್ ಆಗಿದೆ ಕಾರ್ತಿಕ ಇದು ಇವಾಗ ಮುಂದೆ ಫೋನ್ ಇಟ್ಕೊಂತಾರೆ, ವಿಡಿಯೋಸ್ ಎಲ್ಲ ಮಾಡ್ಬೇಡಿ. ಇಂಟೋಸಲ್ಲಿ ಹೋಗ್ರಿ, ಇಬ್ರಿಬ್ರು ಹೋಗೋಕ್ಕಾಗೋದಲ್ಲಿ. ಫೋಟೋಸ್ ಯಾರು ತೆಗಿಬೇಡ್ರಿ, ಸ್ಕ್ಯಾನರ್ ಇಟ್ಟಿದ್ದಾರೆ.
ಫೋಟೋಸ್ ಬಂದ್ಬಿಡುತ್ತೆ. ಬನ್ನಿ ಬಾ, ದರ್ಶನ ಆಗುತ್ತೆ ಬೇಗ. ಮುಂದೆ ನಡೀರೋ ಬಾ. ಡಬಲ್ ಲೈನ್ ಬನ್ನಿ, ಬೇಗ ದರ್ಶನ ಆಗುತ್ತೆ. ಮುಂದೆ ಹೋಗಿ, ದರ್ಶನ ಮುಂದೆ ಹೋಗಿ, ದೇವ್ರು ನೋಡಿ ಮುಂದೆ ಹೋಗ್ತಾರೆ ಸರ್. ಮುಂದೆ ಹೋಗಿ, ಮುಂದೆ ಹೋಗಿ, ದರ್ಶನ ಆಗೋರೆಲ್ಲ ಮುಂದೆ ಹೋಗಿ. ಸ್ವಲ್ಪ ಸೀಟ್ ಮುಂದೆ ಬರ್ರಿ, ಸೀಟ್ ಮುಂದೆ ಬರ್ರಿ, ಮುಂದೆ ಬರ್ರಿ, ಬರ್ರಿ ಮುಂದೆ ಬರ್ರಿ, ಜನ ಜಾಸ್ತಿ ಇದೆ, ಬನ್ನಿ ಡಬಲ್ ಲೈನ್ ಬನ್ನಿ, ಬೇಗ ಬನ್ನಿ. ಬನ್ನಿ ಮುಂದೆ ಬನ್ನಿ. ದರ್ಶನ ಮಾಡ್ಕೊಂಡು ಬೇಗ ಹೋಗಿ. ಬಣ 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 ದೇವ್ರು ನೋಡಿ, ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ. ದೇವ್ರು ನೋಡಿ ಬನ್ನಿ ಮಾ ಮುಂದೆ ಬನ್ನಿ, ಮಾ ಹಿಂದೆ ಜಾಗ ಕುಡಿ, ಮಾ ಮುಂದೆ ಬನ್ನಿ. ದರ್ಶನ ಮಾಡ್ಕೊಂಡು ಬನ್ನಿ ಮುಂದೆ ಬನ್ನಿ, ಹಿಂದೆ ಜಾಗ ಕುಡಿ. ದರ್ಶನ ಆಗೋರೆಲ್ಲ ಮುಂದೆ ಹೋಗಿ. ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬೇಗ ಬನ್ನಿ. ದೇವ್ರ ನೋಡೋಣ, ಫಸ್ಟ್ ದೇವ್ರ ನೋಡೋಣ, ಆಮೇಲೆ ದೇವ್ರ ನೋಡ್ಕೊಂಡು ಮುಂದೆ ಬರ್ತಾರೆ, ಮುಂದೆ ಬರ್ತಾರೆ. ಮುಂದೆ ಹೋಗಿ, ಮುಂದೆ ಬರ್ಬೇಕು. ಮುಂದೆ ಬನ್ನಿ, ಮುಂದೆ ಬನ್ನಿ. ಮುಂದೆ ಬನ್ನಿ, ಮುಂದೆ ಬನ್ನಿ, ಬೇಗ. ಮುಂದೆ ಹೋಗಿ. ಡಬಲ್ ಲೈನ್ ಅಲ್ಲಿ ಬನ್ನಿ. ಏನಾಯ್ತಾ? ಮುಂದೆ ಹೋಗಿ, ಹಾ ಹೇಳಪ್ಪ. ಮುಂದೆ ಹೋಗಿ. ಡಬಲ್ ಲೈನ್ ಅಲ್ಲಿ ಹೋಗಿ. ಬರ್ತೀನಿ. ದೇವ್ರು ನೋಡಿ. ಯಾರು ನಾನು ನೋಡ್ತೀನಿ, ಅಲ್ಲಿ ಇರೋದು. ಮುಂದೆ ಹೋಗಿ. ಯಾರಿ ಬ್ರೋದ್ರಿ ಮುಂದೆ? ಬೇಗ ಬೇಗ ಬೇಗ. ಬನ್ನಿ ಮುಂದೆ ಬನ್ನಿ. ಬಂಡಿ ಮುಂದೆ. ಸ್ವಲ್ಪ ಮುಂದೆ ಹೋಗಿ. ಓ ನಮೋ ನಾರಾಯಣಾಯ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇಂದು ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಒಟ್ರಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತಿರುಮಲ ದೇವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುತ್ತದೆ. ಇದಕ್ಕೆ ಸಾವಿರಾರು ಭಕ್ತರು ಇಂದು ಬಂದು ಭೇಟಿ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಭಗವಂತನಲ್ಲಿ ಅರ್ಪಿಸಿ ಅವರ ಎಲ್ಲ ಭಗವಂತನಲ್ಲಿ ಅವರ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೂ ತನುಮನ ಧನ ಸಹಾಯದಿಂದ ಹಾಗೂ ಗ್ರಾಮಸ್ಥರು ಯುವಕರು ಇಂದು ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಇಂದು ಎಲ್ಲರಿಗೂ ಸೌಭಾಗ್ಯದ ದಿನ. ದೇವಸ್ಥಾನದ ಇತಿಹಾಸ. ಈ ದೇವಸ್ಥಾನ ಸುಮಾರು 500 ವರ್ಷಗಳ ಇತಿಹಾಸ ಇರಬಹುದು. ಮೂಲ ನಮಗೆ ಗೊತ್ತಿಲ್ಲ. ನಮಗೆ ಸುಮಾರು 80 ವರ್ಷದಿಂದ ನಾವು ಸೇವಾ ಕಾರ್ಯ ಮಾಡ್ತಾ ಬಂದಿದ್ದೀವಿ. 45ನೇ ಇಸ್ವಿಯಿಂದ ಇದುವರೆಗೆ ತನಕ. ಇದರ ಇತಿಹಾಸ ಅಂತಂದರೆ ಈ ಗ್ರಾಮದಿಂದಲೇ ಇದು ಸಾಮಾನ್ಯವಾಗಿ ಬೆಳೆದಿರೋದು. ದೊಡ್ಡಬಳ್ಳಾಪುರ, ಒಟ್ರಳ್ಳಿ ಹಾಗೂ ತೂಗಿರೆ ದೇವಸ್ಥಾನಗಳನ್ನು, ಒಂದು ದೇವಸ್ಥಾನ, ಒಂದು ಕಲ್ಯಾಣಿ, ಹೀಗೆ 3 ದೇವಸ್ಥಾನಗಳನ್ನು ಪ್ರತಿಷ್ಠಾ, ಒಂದು ಗುಂಡುತೋಪು, ಹೀಗೆ ಪ್ರತಿ ಈ 3 ದೇವಸ್ಥಾನಗಳು ಒಬ್ಬರು ಯಾರು ಪಂತುಲಗಾರು ಅನ್ನೋರು ಸ್ಥಾಪನೆ ಮಾಡಿದ್ರಂತೆ. ಇದಕ್ಕೆ ಪೂರ್ತಿ ಇತಿಹಾಸ ನಮಗೆ ತಿಳಿದಿದೆ. ಈ ಅಲಂಕಾರದ ವಿಶೇಷತೆ ಅಂದರೆ ಇತ್ತೀಚಿನ ಸಾಮಾನ್ಯವಾಗಿ ಒಂದು 8-9 ವರ್ಷಗಳ ಮುಂಚೆ ಸಾಮಾನ್ಯವಾಗಿ ನಡೆಸ್ಕೊಂಡು ಬರ್ತಿದ್ವಿ. ಈಗ ನಮ್ಮೂರಿನ ಯುವಕರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಪ್ರತಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಅಂದರೆ ಹೆಚ್ಚು ರೀತಿಯಲ್ಲಿ ದೀಪಾಲಂಕಾರಗಳು, ಹೂವಿನ ಅಲಂಕಾರ ಇದನ್ನು ಮಾಡ್ತಾ ಬಂದಿದ್ದಾರೆ. ಯಾವ್ಯಾವ ಊರಿನವರು ದರ್ಶನ ಪಡೆದಿರ್ತಾರೆ ಇವತ್ತು? ಹೇಳಬೇಕು ಅಂದರೆ ಇನ್ನು ಮಂಗಳವಾರ ಆಗಿರೋದ್ರಿಂದ ಘಾಟಿ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥ ಎಲ್ಲ ಭಕ್ತಾದಿಗಳು ಹಾಗೂ ತಾಲೂಕಿನ ಭಕ್ತಾದಿಗಳು, ಈ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಭಕ್ತಾದಿಗಳು ಇಂದು ಬಂದು ಈ ತಿರುಮಲ ದೇವರ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ಇತಿಹಾಸದ ಪುಟಗಳು ತಿರುವಾಕಿ ನೋಡಾಗ ಈ ದೇವಸ್ಥಾನಕ್ಕೆ ಒಳ್ಳೆಯ ಇತಿಹಾಸ ಇದೆ. ಇದು ಮುಜರಾಯಿ ಸೀಕ್ರೆಟ್ ದೇವಸ್ಥಾನ ಆಗಿರೋದ್ರಿಂದ ತುಂಬ ಫೇಮಸ್ ಆಗಿದ್ದಂಥ ದೇವಸ್ಥಾನ. ಇತ್ತೀಚೆಗೆ ಎಲ್ಲರ ಗ್ರಾಮಸ್ಥರ ಮತ್ತು ಯುವಕರ ತಂಡದ ವತಿಯಿಂದ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದ್ರಿಂದ ಸಮಸ್ತ ನಾಗರಿಕರು ಬಂದು ದರ್ಶನ ಪಡೀತಾ ಇದ್ದಾರೆ. ಹಾಗೆ ಹೊರಗಿನವರು ಬರ್ತಾ ಇದ್ದಾರೆ. ಯಲಹಂಕ ಈ ಭಾಗದಿಂದ ಬರ್ತಕ್ಕಂಥ ಜನರು ಜಾಸ್ತಿ ಇದ್ದಾರೆ. ಹಾಗಾಗಿ ಈ ಒಳ್ಳೆಯ ಕಾರ್ಯಕ್ರಮ ರೂಪಿಸಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಬರೋದ್ರಿಂದ ಸಂತೋಷ ಆಗ್ತಿದ್ದಾರೆ.
स्वामी ಎಲ್ಲರಿಗೂ ದೇವ್ರ ಕಾಣಲಿ. ಅವಕಾಶ ಕೊಡಿ. ಆಯ್ತಾ? ದರ್ಶನ ಆಯ್ತಾ? ಬೇಗ ಬರ್ರಿ, ಬೇಗ ಬೇಗ. ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ದೇವ್ರಿಗೆ ಇಷ್ಟೊಂದು ನಿಂತ್ಕೊಳ್ಬೇಕು ಅಂತ ಇದೆ ನಿಮಗೆ. ನನಗೆ ಖುಷಿನೇ ದೇವ್ರ ಮನೆ ಹೇಳ್ರಿ ಸ್ವಲ್ಪ ಫಾಸ್ಟ್ ಆಗಿ ನಾನೇ ಬಾಪ ಒಂಚೂರು ದಾರ ಬಿಡಮ್ಮ, ಒಂಚೂರು ದಾರ ಬಿಡಿ. ಏನ್ರಿ ಐನೂರೇ ಸಕಲ ಇಷ್ಟಾರ್ಥ ಫಲ ಸಿದ್ಧಿರಸ್ತು. ಗೋವಿಂದ ಎಲ್ಲವರಿಗೆ ಜೈವಾಗಲಿ ಗೋವಿಂದ. ಹೋದ್ರಿ ಹೋದ್ರಿ ಹೋದ್ರಿ. ನೋಡ್ರಿ ಅವರು ದಾಖಲೆ ಆಗೋಯ್ತು. ಇಲ್ಲ ಬರ್ರಿ ಸಮಯ